ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಫೈಟ್ ಜೋರಾಗ್ತಾ ಇದ್ರೆ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಪಟ್ಟದ ಫೈಟ್ ಜೋರಾಗ್ತಾ ಇದೆ. ಇದು ಆಗುತ್ತೋ ಇಲ್ವೋ ಬೇರೆ ವಿಚಾರ. ಡಿ.ಕೆ. ಶಿವಕುಮಾರ್ ಒಂದು ಫಂಕ್ಷನ್ ಅಲ್ಲಿ ಭಾಗಿಯಾಗಿರ್ತಾರ, ಅಲ್ಲಿ ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಜಯವಾಗ್ಲಿ ಅಂತಾರೆ. ಪರಮೇಶ್ವರ್ ಅವರು ಒಂದು ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಭಾಗಿಯಾಗಿರ್ತಾರ, ಪರಮೇಶ್ವರ್ ಅವರೇ ಮುಂದಿನ CM ಅಂತಾರೆ. ಸತೀಶ್ ಜಾರಕಿಹೊಳಿ ಕಾಣಿಸ್ತಾರ, ಸತೀಶ್ ಜಾರಕಿಹೊಳಿ ಅವರು ಮುಂದಿನ CM ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಕಾರ್ಯಕರ್ತರ ಮಟ್ಟದ್ದ. ಇದು ನಿತೀಂದ್ರ ಅವ್ರು ಕೇಳಿದ್ರೆ ನಮ್ಮ ತಂದೆ ಯಾವುದೇ ಕಾರಣಕ್ಕೂ ಕುರ್ಚಿ ಬಿಟ್ಟು ಇಳಿಯಲ್ಲ, ಅವರೇ ಇರ್ತಾರೆ. ಹೈಕಮಾಂಡು ಎಲ್ಲವನ್ನೂ ಶಬ್ದಗಳಲ್ಲೇ ಹೇಳಲ್ಲ, ಕೆಲವು ಸಂಕೇತಗಳನ್ನು ಕೊಡ್ತಾ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಕೂಡ ಒಂದು ಕಡೆ ವಿಜಯೇಂದ್ರ, ಒಂದು ಕಡೆ ಯತೀಂದ್ರ ಮಾತಾಡ್ಬಿಡ್ತಾರೆ ಇಲ್ಲಿ. ಸೊ ರಾಜ್ಯ ಕಾಂಗ್ರೆಸ್ನಲ್ಲಿಯೂ ಕೂಡ ಈ 5 ವರ್ಷಗಳ ಕಾಲ CM ಇವರೇ ಇರ್ತಾರ, ಬೇರೆಯವ್ರು ಬರ್ತಾರ ಅಂತ ಒಂದು ಫೈಟ್ ಅಂತೂ ಜೋರಾಗ್ತಾ ಇದೆ. 5 ವರ್ಷ ನಮ್ಮ ತಂದೆನೇ ಅಂತ ಹೇಳಿ ಯತೀಂದ್ರ ಅವರು ತಂದೆಯವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಒಂದು ಕಡೆ ಮಾತಾಡ್ತಾರೆ. ಈ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ಸಲ್ಲಿ ಸಂಚಲನ ಮೂಡ್ತಾ ಇದೆ. CM ಡಿ.ಕೆ. ಶಿವಕುಮಾರ್ ಪರವಾಗಿ ಆಪ್ತ ಶಾಸಕರು ಬ್ಯಾಟಿಂಗ್ ಶುರು ಮಾಡಿಕೊಂಡಿದ್ದಾರೆ. ಸ್ವಲ್ಪ ತಣ್ಣಗಿತ್ತು. ರಾಹುಲ್ ಗಾಂಧಿ ಮಂಡಕಳ್ಳಿ ಏರ್ಪೋರ್ಟ್ಗೆ ಬಂದ ಮೇಲೆ ಡಿ.ಕೆ. ಶಿವಕುಮಾರ್ ವಿಫಲ ಯತ್ನಗಳು, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು, ಮುಖ್ಯಮಂತ್ರಿ ಪಟ್ಟ ಹೇಗಾದರೂ ಪಡ್ಕೊಳ್ಬೇಕು ಅಂತ ಟ್ರೈ ಮಾಡಿದ ಮೇಲೆ ಅದ್ಯಾಕೋ ಆಗಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಪ್ರಾರ್ಥನೆ ಪ್ರಯತ್ನ ಎಲ್ಲಿ ಹೋಗಲಿ, ಪ್ರಾರ್ಥನೆ ಪ್ರಯತ್ನ ಅಂತ ಮಾತಾಡಿಕೊಂಡೆ ಅವರೊಂದು ಕಡೆ ಇದ್ದಾರೆ. CM ಡಿ.ಕೆ. ಸಮ್ಮುಖದಲ್ಲೇ ಅಶೋಕ್ ರೈ ಹೇಳಿಕೆ ಕೊಟ್ಟಿರೋದು, ಮುಂದಿನ 6 ತಿಂಗಳಲ್ಲಿ ನೋಡ್ತಾ ಇರಿ ಡಿ.ಕೆ. ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಸಿಕ್ಕಾಗ ಅವ್ರ ಫಂಕ್ಷನ್ಸ್ಗೆ ಈ ಥರ CM ಹೋಗಿದ್ದಾಗ ಏನು ಮುಖಸ್ತುತಿ ಮಾಡ್ತಾರೋ, ಮೆಚ್ಚಕ್ಕೆ ಈ ಥರ ಮಾತಾಡ್ತಾರೋ, ಅಥವಾ ಇವರಿಗೆ ರಾಹುಲ್ ಗಾಂಧಿ ಫೋನ್ ಮಾಡಿಬಿಟ್ಟಿದ್ರು, ವಿ ಡೋಂಟ್ ನೋ. ರಾಹುಲ್ ಗಾಂಧಿ ಅಶೋಕ್ ರೈಗೆ ಫೋನ್ ಮಾಡಿದ್ರಾ, ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ಯಾ, ಇವರು ಆಸೆ ವ್ಯಕ್ತಪಡಿಸ್ತಾ ಇದ್ದಾರಾ, ಆಗೋದು ಹೇಳ್ತಾ ಇದ್ದಾರಾ, ನಮಗೆ ಗೊತ್ತಿಲ್ಲ. ಇದು ಎಲ್ಲಿ ಹೋದ್ರೂ ಇದೇ ಕತೆ. ಈ ಬಣದವ್ರು ಇವ್ರು CM ಅಂತಾರೆ, ಆ ಬಣದವ್ರು ಅವ್ರು CM ಅಂತ ಹೇಳ್ತಾ ಇದ್ದಾರೆ. ಆಪ್ತರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ CM ಡಿ.ಕೆ. ಶಿವಕುಮಾರ್ ಅವರು. ಆಸೆ ಪಡೋ ತಪ್ಪಲ್ಲ, ಅದು ಅವ್ರ ಪ್ರಾರ್ಥನೆ ಪ್ರಯತ್ನ ವಿಫಲ ಆಗ್ತಾ ಇದೆ. ಇಲ್ಲಿ ಪ್ರಾರ್ಥನೆ, ಅದು ಪ್ರಯತ್ನ ವಿಫಲ ಆಗಬಹುದು, ಆದರೆ ಪ್ರಾರ್ಥನೆ ವಿಫಲ ಆಗಲ್ಲ. ಜನರಿಗೆ, ಶಾಸಕರಿಗೆ ನಾನು CM ಆಗಬೇಕು ಅಂತ ಇದೆ, ಆದರೆ ಪಕ್ಷ ಏನು ಹೇಳುತ್ತೋ ಅದೇ ಆಗುತ್ತೆ ಅಂತ ಹೇಳಿ ಡಿ.ಕೆ. ಶಿವ ಒಂದು ಕಡೆ ಮಾತಾಡ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡುವುದೇ ಅಂತಿಮ ಅಂತ ಅವರು ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ಭವನ ಮೇಲೆ ಬರಬೇಕು, ಅದಕ್ಕಾಗಿ ಒಂದೇ ದಿವಸ ನೀವು 100 ಕಾಂಗ್ರೆಸ್ ಭವನಕ್ಕೆ ನಾನು ಶಿಲಾನ್ಯಾಸ ಮಾಡಬೇಕಂತ ಕಲ್ಪನೆ ಇತ್ತು. ಆದ್ರೆ ನಾನು ಮೊನ್ನೆ ಅವ್ರ ಹತ್ರ ಮನವಿ ಮಾಡಿಕೊಂಡೆ, ಸರ್ ನಮ್ದು ಎಲ್ಲ ರೆಡಿ ಆಗಿದೆ, ನಿಮ್ಮ ಮನವಿ ಪ್ರಕಾರ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ, ನಮಗೆ ಅನುಮತಿ ಕೊಡಬೇಕು, ನಾವು ಇನ್ನು 6 ತಿಂಗಳಲ್ಲಿ ಈ ಕಟ್ಟಡವನ್ನು ಕಟ್ಟಿ ನಿಮ್ಮ ಕೈಯಿಂದ ಮುಖ್ಯಮಂತ್ರಿಯಾಗಿ ನೀವು ಬಂದಾಗ ನಿಮ್ಮ ಕೈಯಿಂದ ಅದನ್ನು ಶಿಲಾನ್ಯಾಸ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದೀವಿ, ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಬಹುಶಃ ಇವತ್ತು ಅದನ್ನು ಒಳ್ಳೆಯ ರೀತಿಯಲ್ಲಿ ಶಿಲಾನ್ಯಾಸ ಮಾಡುವಂತಹ ಕೆಲಸ ಆಗಿದೆ. ಇನ್ನು 6 ರಿಂದ 7 ತಿಂಗಳ ಒಳಗೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೂ ಕೂಡ ನಮ್ಮ ಇಲ್ಲಿ ದೊಡ್ಡ ಕಾರ್ಯಕ್ರಮದ ಮುಖಾಂತರ ಅದನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿ, ಪಕ್ಷ ಅಂತ ಹೇಳಿದ್ರೆ ನಾನು ನಿಮ್ಮ ಹತ್ರ 1-2 ಮಾತು ಮಾಡಿ ನಾನು ಮುಗಿಸ್ತೀನಿ. ಕಾಂಗ್ರೆಸ್ ಎಲ್ಲರ ಆಸೆ ಎಲ್ಲ ಭಾಷೆಗಳು ಅವರ ಆಸೆ ಪಡೋದು ನಾನು ತಪ್ಪು ಅಂತ ಪ್ರಯತ್ನ ವಿಫಲಾಗ್ಬೋದು, ಪ್ರಾರ್ಥನೆ ಎಲ್ಲರ ಆಸೆ ಎಲ್ಲ ಭಾಷೆಗಳು ಅದು ಅವರ ಹೇಳಿಕೆ. ಅದು ಅವ್ರಿಗೇನು ಮಾಹಿತಿ ಇದೆ ಆ ಆಧಾರದ ಮೇಲೆ ಹೇಳಿರ್ತಾರೆ. ನಾವು ಯಾವಾಗಲೂ ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ಅದೇ ಫೈನಲ್ಲು. ನಾನು ಹೇಳಿದ್ದು, ನೀವು ಹೇಳಿದ್ದು, ಮತ್ತೊಬ್ರು ಹೇಳಿದ್ದು ಬರೋದಿಲ್ಲ. ಅಂತಿಮವಾಗಿ ಹೈಕಮಾಂಡಿಂದ ಏನು ತೀರ್ಮಾನ ಬರುತ್ತೆ ದಟ್ ಈಸ್ ಫೈನ್. ನೋಡಿ, ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲ. CLP ಮೀಟಿಂಗ್ ಮೊನ್ನೆ ತಾನೇ CLP ಮೀಟಿಂಗ್ ಆಯಿತು. ಆ ಥರ ಏನಾದರೂ ಗೊಂದಲ ಇದ್ದರೆ CLP ಮೀಟಿಂಗಲ್ಲಿ ಪ್ರಶ್ನೆ ಮಾಡಲ್ವಾ? ಪ್ರಶ್ನೆ ಮಾಡ್ತಾರೆ. ಏನು ಸ್ವಾಮಿ ಇಂಥ ಗೊಂದಲ ಇದೆ, ನೀವು ಯಾಕೆ ಹಿಂಗೆಲ್ಲ ಮಾಡ್ತೀರಾ ಅಂತ ಮುಖ್ಯಮಂತ್ರಿಗಳಿಗಾದರೂ ಕೇಳ್ತಾರೆ, ಉಪಮುಖ್ಯಮಂತ್ರಿಗಳಿಗಾದರೂ ಕೇಳ್ತಾರೆ. ಯಾಕಂದರೆ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ. ಈಗ ಹೈಕಮಾಂಡ್ ಇದನ್ನೆಲ್ಲ ಗಮನಿಸ್ತಾರೆ, ಅವ್ರೇನು ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದಿಲ್ಲ. ಅವ್ರಿಗೆ ಯಾವಾಗ ಇದರ ಅಗತ್ಯತೆ ಇದೆ ಅಂತ ಅಂದಾಗ ಆ ತೀರ್ಮಾನ ಮಾಡ್ತಾರೆ. ಈಗಿಲ್ಲ ಏನು ಗೊಂದಲ ಇಲ್ಲ ಅನ್ನೋದು ಅವರ ಭಾವನೆ. ಹಾಗಾಗಿ ಅವ್ರೇನು ಹೇಳಿಲ್ಲ. ಹೈಕಮಾಂಡ್